ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಬರ್ ಮೀರಾನಾಯ್ಕ್ ಮಾತಾಡೋದು. ಇವತ್ತೇನಪ್ಪ ಅಂದ್ರೆ ಒಂದು ವಿಷಯ ಸ್ನೇಹಿತರೆ, ಒಬ್ಬ ಸಾಮಾನ್ಯ ಯುವಕ, ತೆಲಂಗಾಣದ ಮೂಲದವರು, ಸಂಕಿರೆಡ್ಡಿ ಭೀಮರೆಡ್ಡಿ ಅಂತಂದು ಸಾಮಾನ್ಯ ಯುವಕ. ಮೊದಲು ಕಾನ್ಸ್ಟೇಬಲ್ ಆಗ್ತಾರೆ, ಆಮೇಲೆ ಕಾನ್ಸ್ಟೇಬಲ್ ಉದ್ಯೋಗ ಮಾಡ್ಕೊತೇ ಚೆನ್ನಾಗಿ ಓದಿ SP ಆಗ್ತಾರೆ. ಆಮೇಲೆ ಮತ್ತು DSP ಆಗ್ತಾರೆ, ಪ್ರಮೋಷನ್ ಪಡೆದುಬಿಟ್ಟು ಒಂದು ಕೆಳಮಟ್ಟ ಹುದ್ದೆಯಿಂದ ಮೇಲ್ಮಟ್ಟದ ಹುದ್ದೆವರೆಗೂ ತಲುಪ್ತಾರೆ ಅವರು, ಸಂಕಿರೆಡ್ಡಿ ಭೀಮರೆಡ್ಡಿ ಅವರು. ಅದೊಂದು ಯಾರೊಬ್ಬರು ಹಂಗಾಗಿದ್ದಾರೆ, ಅದನ್ನು ನೋಡೋಕೆ ಚೆಂದ, ಕೇಳೋಕೆ ಚೆಂದ ಸ್ನೇಹಿತರೆ. ಅಂಥದ್ರಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, DSP ಆದಮೇಲೆ ಎಲ್ಲರಿಗೂ ಇವು ಹತ್ತತ್ರ ಒಂದು 25 ವರ್ಷ ಆಯಿತು ಅವರು ಡ್ಯೂಟಿ ಮಾಡೋಕ್ಕಂತು. ಎಲ್ಲರಿಗೂ ಅವ್ರ ಮೇಲೆ ಅನುಮಾನ ಬರುತ್ತೆ. ಯಾಕಂದರೆ ಅವರು ಒಳ್ಳೊಳ್ಳೆ ಐಷಾರಾಮಿ ಕಾರಲ್ಲಿ ಬರ್ತಿರ್ತಾರೆ ಆಫೀಸಿಗೆ, ಸ್ಟೇಷನ್ಗೆ, ಮತ್ತು ದೊಡ್ಡ ದೊಡ್ಡ ವಿಲ್ಲಾಗಳು ಇರ್ತವೆ, ಒಂದಲ್ಲ ಎರಡಲ್ಲ. ಹೈದರಾಬಾದಲ್ಲಿ ಯಾವ್ಯಾವ ದೊಡ್ಡ ಏರಿಯಾದ ನೋಡಿರಿ, ಜುಬ್ಲಿ ಹಿಲ್ಸ್ ಆಯಿತು, ಗಚ್ಚಿಬೌಲಿ ಆಯಿತು. ಜುಬ್ಲಿ ಹಿಲ್ಸ್ ಅಂತಂದರೆ ಅಲ್ಲಿ ಜಾಸ್ತಿ ಸಿನಿಮಾ ನಟರೇ ಇರೋದು. ಚಿರಂಜೀವಿ ಆಯಿತು, ವೆಂಕಟೇಶ್ ಆಯಿತು, ಎಲ್ಲ ಒಂದು 100ಕ್ಕೆ ಒಂದು 99% ಜಾಸ್ತಿ ಜುಬ್ಲಿ ಹಿಲ್ಸಲ್ಲಿ. ಅಂಥಲ್ಲಿ ಇವರು ವಿಲ್ಲಾಗಳದವು, ಮತ್ತು ಸೈಟ್ಗಳದವು. ಪಠಾಣ್ ಚೇರೋ ಹತ್ರ ಸೈಟ್ ಆಯಿತು, ಮತ್ತು ವಿಲ್ಲಾಗಳಾಯಿತು. ಈ ಥರ ದೊಡ್ಡ ಡೂಪ್ಲೆಕ್ಸ್ ಮನೆಗಳು, ತುಂಬ ಚೆನ್ನಾಗಿ ಈ ಥರ ಒಂದು ರಾಯಲ್ ಲೈಫ್ ಲೀಡ್ ಮಾಡ್ತಿರ್ತಾರೆ ಅವರು. ಜನರಿಗೆ ಅನುಮಾನ ಬರ್ತೈತಿ, ಕೆಲವೊಬ್ಬರು ಜನರಿಗೆ ಕೂಡ ಅನುಮಾನ ಬರ್ತೈತಿ, ಅಕ್ಕಪಕ್ಕದ ತಮ್ಮ ಸಹೋದ್ಯೋಗಿಗಳಿಗೆ ಕೂಡ ಅನುಮಾನ ಬರ್ತೈತಿ ಇವ್ರ ಮೇಲೆ. ಹಾಗಾಗಿ ಏನಪ್ಪ ಅಂತಂದ್ರೆ, ಕಳೆದ ಈ ಥರ ಆದಾಗ ತೆಲಂಗಾಣದ ಭ್ರಷ್ಟಾಚಾರ ನಿಗ್ರಹ ದಳ ಇವ್ರನ್ನ 1-2 ತಿಂಗಳವರೆಗೆ ಅಬ್ಸರ್ವ್ ಇಡ್ತೈತಿ. ಏನು ಮಾಡೋಕ್ಕೂ ನೋಡೋಣ ಅಂತಂದು ಅಬ್ಸರ್ವ್ ಮಾಡ್ತಾ ಇರ್ತೈತಿ. ಮತ್ತು ಇನ್ನೊಂದು ಏನಾಗುತ್ತಂದರೆ, ನೋಡಿ, ದೇವರು ಯಾವ ರೂಪದಾಗಾರ ಅವ್ರನ್ನ ಒಳ್ಳೆಯವ್ರನ್ನೂ ಸಿಗಿಸ್ತಾನೆ, ಕೆಲವೊಮ್ಮೆ ಕೆಟ್ಟವ್ರನ್ನ ಸಿಗಿಸ್ತಾನೆ. ಒಳ್ಳೆಯವ್ರನ್ನ ಬೇಗ ಸಿಗಿಸ್ತಾನೆ, ಆದರೂ ಕೂಡ ಅವ್ರಿಗೆ ಫಲ ಚೆನ್ನಾಗಿ ಕೊಡ್ತಾನೆ. ಬಟ್ ಇವ್ರದ್ದು ಹಂಗಲ್ಲ. ಇವರು ಆಸ್ತಿ ಮಾಡಿ ಆದಮೇಲೆ ಇವರು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇವ್ರಿಗೇನು ಮನಸ್ಸಿಗೆ ಏನು ಬರ್ತೋ ಗೊತ್ತಿಲ್ಲ. ದೇವರು ಇವ್ರ ಮೈಂಡಲ್ಲಿ ಯಾವ್ದ್ರ ಬುದ್ಧಿ ಆಗ್ತಾನೆ ಗೊತ್ತಿಲ್ಲ. ಇವರು ಒಂದು ಡೈರಿ ಬರೀತಾರೆ. ಆ ಡೈರಿಯಾಗ ನಾನು ಎಲ್ಲೆಲ್ಲಿ ಎಷ್ಟೆಷ್ಟು ಹೊಲ ಹಿಡಿದೀನಿ, ಮತ್ತು ಎಲ್ಲೆಲ್ಲಿ ನನ್ನ ಸೈಟ್ಗಳದವು ಅಂತಂದು, ಮತ್ತು ತಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾರಲ್ಲ, ಹೋಮ್ ಗಾರ್ಡಿಂದ ಹಿಡಿದು ಕೂಡ ಇವರು ಬೇನಾಮಿ ಆಸ್ತಿ ಮಾಡಿರ್ತಾರೆ ಅವರು. ಅದನ್ನೆಲ್ಲ ಡೈರಿಯಾಗ ಬರೆದ್ಬಿಟ್ಟು ತಮ್ಮ ಮಕ್ಕಳಿಗೆ ವಾಟ್ಸಪ್ ಮಾಡಿರ್ತಾರೆ. ಸರಿನಾ ಸ್ನೇಹಿತರೆ? ತಮ್ಮ ಮಕ್ಕಳು ವಾಟ್ಸಪ್ ಮಾಡ್ತಾರೆ. ಇದು ತೆಲಂಗಾಣದ ಭ್ರಷ್ಟಾಚಾರ ನಿಗ್ರಹದವರು ಅವರು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಈ ಡೈರಿ ಸಿಗುತ್ತೆ ಅವ್ರಿಗೆ. ಇದು ಯಾವ ಒಂದು ಇನ್ಸಿಡೆಂಟ್ ನೆನಪಿಸುತ್ತೆ ಅಂದರೆ ಸ್ನೇಹಿತರೆ, 1-2 ವರ್ಷದಿಂದ ಒಬ್ಬರು ಜಡ್ಜ್ ಮನೆಯಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಬೆಂಕಿ ಹತ್ತೊಂದಾಗ ಜಡ್ಜು ಮನೆಯಲ್ಲಿ ಇರಲಿಲ್ಲ. ಬೆಂಕಿ ಹತ್ತೊಂದಾಗ ಫೈರ್ ಡಿಪಾರ್ಟ್ಮೆಂಟ್ ಬೆಂಕಿ ಆರಿಸ್ಬೇಕಂತಂದ್ರೆ ಇವರು ಒಂದು ಸ್ಟೋರ್ ರೂಮಲ್ಲಿ ಜಡ್ಜ್ ಅವ್ರ ಮನೆಯಲ್ಲಿ ಸ್ಟೋರ್ ರೂಮಲ್ಲಿ ಕಂತಿಗಟ್ಟಲೆ ಹಣ ಇರ್ತವೆ. ಕಂತಿಗಟ್ಟಲೆ ಹಣ ನೋಡಿಬಿಟ್ಟು ಎಲ್ಲರೂ ಶಾಕ್ ಆಗ್ತಾರೆ. ಆವಾಗ ಅಲ್ಲಿ ಸಿಗಾಕೊಂಡಿದ್ರು ಅವರು, ಜಡ್ಜ್ ಅವರು, ನ್ಯಾಯ ಹೇಳೋರವರು. ಸರಿನಾ ಸ್ನೇಹಿತರೆ? ನ್ಯಾಯವಾದಿಗಳ ಮನೆಯಲ್ಲಿ ಸಿಗುತ್ತೆ, ಅವರು ಕೂಡ ಶಿಕ್ಷೆ ಆಗುತ್ತೆ. ಹಾಗೆ ಇದು ಕೂಡ ಅದೇ ಇನ್ಸಿಡೆಂಟು. ಇವರೆಲ್ಲ ಡೈರಿಯ ಬರೆದಿರ್ತಾರೆ. ಡೈರಿಯ ಬರೆದಾಗ ತೆಲಂಗಾಣ ಭ್ರಷ್ಟಾಚಾರ ನಿಗ್ರಹದವರು ACB ಅವರು ಇವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಈ ಡೈರಿ ಸಿಕ್ಬಿಡ್ತು ಅವ್ರಿಗೆ. ಮತ್ತು ಮೊಬೈಲ್ ವಶಪಡಿಸ್ಕೊಂಡಿರ್ತಾರೆ, ಮೊಬೈಲ್ ಕಡೆ ಸಿಗುತ್ತೆ. ಆವಾಗ ಇವ್ರದ್ದೆಲ್ಲ ಡಿಜಿಟಲಲ್ಲಿ ಕೂಡ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ 45 ಎಕರೆ ಮಾಡಿದ್ದಾರೆ ಇವರು. ನಮ್ಮ ಕರ್ನಾಟಕದಲ್ಲಿ 45 ಎಕರೆ, ಅದು ದೇವನಹಳ್ಳಿ ಏರ್ಪೋರ್ಟ್ ಹತ್ರ 1.5 ಎಕರೆ ಜಾಗ ಇದೆ. ಅದೆಲ್ಲ ಟೋಟಲ್ ಮಾಡಿದರೆ ಸ್ನೇಹಿತರೆ 200 ಕೋಟಿಗಿಂತ ಅಧಿಕ, ಹತ್ತತ್ರ 300 ಕೋಟಿ, 300 ಕೋಟಿ ಅಂದರೂ ಸರಿಯೇ. ಅಲ್ಲಿವರೆಗೂ ಇವರು ತಮ್ಮ ಮೂಲ ಆದಾಯಕ್ಕಿಂತ ಜಾಸ್ತಿ ದುಡ್ಡು
ಹೀಗಾಗಿ ಅವ್ರನ್ನ ಭ್ರಷ್ಟಾಚಾರ ನಿಗ್ರಹ ಎ ಸಿ ತೆಲಂಗಾಣ ಭ್ರಷ್ಟಾಚಾರ ನಿಗ್ರಹದೊಳಗೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಸ್ನೇಹಿತರೆ. ಯಾಕೆ ಈ ಥರ ಆಗ್ತದೆ ಗೊತ್ತಾಗ್ತಿಲ್ಲ. ಮೊದಲೆಲ್ಲ ನೋಡಿ ಮೊನ್ನೆ 1-2 ತಿಂಗಳ ಹಿಂದೆ ಒಂದೂವರೆ ತಿಂಗಳು ಆಗಿರ್ಬೋದು ಅಷ್ಟೇ, ನಮ್ಮ ಕರ್ನಾಟಕದ ಪೊಲೀಸರು ರಾಜಸ್ಥಾನದಲ್ಲಿ ಸಿಕ್ಕಾಕೊಂಡಿದ್ದರು 40 ಲಕ್ಷದ ದುಡ್ಡು ಆಮಿಷದಲ್ಲಿ. ನಮ್ಮ ಪೊಲೀಸರು ಕಳ್ಳರನ್ನ ಅರೆಸ್ಟ್ ಮಾಡಬೇಕು ಅಂಥದ್ರಲ್ಲಿ ಪೊಲೀಸರು ಅರೆಸ್ಟ್ ಮಾಡಕ್ಕೆ ಕುಂತಾರೆ. ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ ಸಣ್ಣ ಸ್ನೇಹಿತರೆ. ಯಾಕಂದರೆ ಈ ಸೆಕ್ಯೂರಿಟಿ ಭೀಮ್ ರೆಡ್ಡಿ ಅವರು ಇದಾರಲ್ಲ, ಅವ್ರ ಬಗ್ಗೆ ತುಂಬ ಏನಂದ್ರಲ್ಲ, ಯಾಕಂದರೆ ಒಂದು ಕೆಳಮಟ್ಟದ ಹುದ್ದೆಯಿಂದ ಮೇಲ್ಪಡದವ್ರ ಹುದ್ದೆಯವರು ಹೋಗಿರ್ತಾರೆ. ಅದೊಂದು ಕೇಳೋಕ್ಕೆ ಆ ಒಂದು ಶಬ್ದ ಇದಲ್ಲ, ಕೇಳೋಕ್ಕೆ ಚಂದ, ಅವ್ರು ನೋಡೋಕ್ಕೆ ಚಂದ ಸ್ನೇಹಿತರೆ. ಯಾಕಂದರೆ ಆ ಒಂದು ಸ್ಥಾನಕ್ಕೆ ಹೋಗಿರ್ತಾರೆ ಅವರು. ಇದೊಂದು ಮಾಡಬಾರ್ದಾಗಿತ್ತು ಸರಿ ಸ್ನೇಹಿತರೆ. ಅದು ಕೂಡ ನೋಡಿ, ಇವು 300 ಕೋಟಿ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಹೇಳಿ ಭೀಮ್ ರೆಡ್ಡಿ ಸಂಗಿರೆಡ್ಡಿ ಅವರು. ಯಾಕಂದರೆ ಬಡವರು ಮತ್ತು ಅಮಾಯಕರು ದುಡ್ಡು ಇಷ್ಟು, ಮತ್ತು ಶ್ರೀಮಂತರು ಎಂಜಲು ಅದೆಲ್ಲ ಸೇರಿ ಅಷ್ಟಾಗಿರೋದು ಸ್ನೇಹಿತರೆ. ನೋಡೋಣ ಯಾಕೆ ಒಂದು ಗೊತ್ತಾಗ್ತಲ್ಲ. ಯಾಕಂದರೆ ಬೇಲಿನೇ ಅಂತ ಹೊಲ ಮೇಯಕ್ಕೆ ಬಂದ್ಬಿಟ್ಟೈತಿ ಸಣ್ಣ ಸ್ನೇಹಿತರೆ. ಓಕೆ ಇರಲಿ. ಈ ಭೀಮ್ ರೆಡ್ಡಿ ಸಂಕಿರೆಡ್ಡಿ ಭೀಮ್ ರೆಡ್ಡಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.